ಈಗ ಕೇಂದ್ರ ಸರ್ಕಾರದ ಕಥೆಯನ್ನು ಇಲ್ಲಿ ಕೇಳ್ತಾರೆ. ಇದೇನು ಹೊಸ ವಿಷಯ ಅಲ್ಲ. ಈ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು CM ಆಗಿದ್ದಾಗಲೂ ಕೂಡ ಮಂಡ್ಯ ಭಾಗದಲ್ಲಿ ಅವರು ಕಾರಲ್ಲಿ ಮೈಸೂರಿಂದ ಬರ್ತಾರೆ ಅಂತ ಗೊತ್ತಾದಾಗ ನಿಂತು ಇಳಿದು ಮಾತಾಡ್ತಾರೇನೋ ಅಂತ ಬಂತು. ನಿಮಗೆ ನೆನಪಿರಲಿ, ಬಸವರಾಜ ಬೊಮ್ಮಾಯಿ ಅವರ ಒಂದು ಭಾವಚಿತ್ರಕ್ಕೆ ಅವತ್ತು ರಕ್ತಾಭಿಷೇಕ ಮಾಡಿದರು ರೈತರು. ಯಾರು 5 ನಿಮಿಷ ಬಂದು ಮಾತಾಡುವಂಥ ವಿಧಾನ ಇಲ್ಲ. ನಾನು ಇದನ್ನು BJP ಗೌರ್ಮೆಂಟ್ ಇದ್ದರೂ ಇದೇ ಮಾತೆ, ಕಾಂಗ್ರೆಸ್ ಗೌರ್ಮೆಂಟ್ ಇದ್ದರೂ ಇದೇ ಮಾತೆ. ಈ ಕಬ್ಬು ಬೆಳೆಗಾರದು ಪ್ರತಿ ವರ್ಷ 20 ಬೇಡಿಕೆ ಇರುತ್ತೆ ಅವ್ರದ್ದು. ಸರ್ ನೋಡಿ, ಈಗ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಸಿದ್ದರಾಮಯ್ಯನವ್ರು ಪಾಪ ಬಾಗಲಕೋಟೆಗೆ ಹೋಗ್ತಾರೆ, ಬೆಳಗಾವಿಗೆ ಹೋಗಕ್ಕಾಗೋದಿಲ್ಲ. DK ಶಿವಕುಮಾರ್ ಅವರು ಬೆಳಗಾವಿಯ ಪ್ರತಿ ವಿಚಾರದಲ್ಲೂ ರಾಜಕೀಯ ಮಾಡ್ತಾರೆ. ಈಗ ಮಾತ್ರ ಜಾಣ ಮೌನಕ್ಕೆ ಶರಣಾಗಿದ್ದಾರೆ. ಈಗ ಮಾತೆತ್ತಿದ್ರೆ ಕೇಂದ್ರ ಸರ್ಕಾರ ಅಂತಾರೆ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, FRP ಕೇಂದ್ರ ಸರ್ಕಾರ ನಿಗದಿ ಮಾಡಿರೋದೆಷ್ಟು? 3,550 ರೂಪಾಯಿ. ಈಗ ನಮ್ಮ ಪ್ರಶ್ನೆ ವೆರಿ ಸಿಂಪಲ್. ಪಂಜಾಬ್ನಲ್ಲಿ 4,000 ಕೊಡ್ತಾ ಇದ್ದಾರೆ, ಉತ್ತರ ಪ್ರದೇಶದಲ್ಲಿ 4,000 ಒಳ್ಳೆ ಕ್ವಾಲಿಟಿಗೆ, 3,800 ಮಾಡರೇಟ್ ಕ್ವಾಲಿಟಿಗೆ, ಮಹಾರಾಷ್ಟ್ರದಲ್ಲಿ 3,600 ರೂಪಾಯಿ ಕೊಡ್ತಾ ಇದ್ದಾರೆ. ಯಾಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಕೊಡಕ್ ಆಗ್ತಾ ಇಲ್ಲ ಅಂತಂದ್ರೆ ಬಹಳ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಬೊಕ್ಕಸ ಖಜಾನೆ ಖಾಲಿಯಾಗಿದೆ, ಯಾಕಂದ್ರೆ ಹಗರಣಗಳು ಜಾಸ್ತಿ ಆಗ್ತಾ ಇದೆ. ಪಾಯಿಂಟ್ ನಂಬರ್ 2 ಬಹಳ ಸ್ಪಷ್ಟವಾಗಿ ಎಷ್ಟೋ ಜನ ಗೊತ್ತೋ ಗೊತ್ತಿಲ್ವೋ, ಸ್ಯಾಪ್ ಅಂತ ಬರುತ್ತೆ ಸರ್, ಸ್ಟೇಟ್ ಅಡ್ವೈಸರಿ ರಾಜ್ಯ ಸಲಹಾ ಬೆಲೆ. ಮಜಾ ಏನು ಅಂತಂದ್ರೆ 2025-26 ಸ್ಯಾಪ್ ಅಮೌಂಟ್ ಅನ್ನ ರಾಜ್ಯ ಸರ್ಕಾರ ನಿಗದಿನೇ ಮಾಡಿಲ್ಲ. ಈ ನಿಗದಿ ಮಾಡದೇ ಇರುವ ಕಾರಣನೇ ಇವತ್ತು ಅಲ್ಲಿ ಕನ್ಫ್ಯೂಷನ್ ಮತ್ತೆ ಅಲ್ಲಿ ಕೊಲ್ಯೂಷನ್ ಆಗ್ತಾ ಇರ್ತಕ್ಕಂಥದ್ದು ಸರ್ಕಾರದ ಮಧ್ಯೆ ಮತ್ತು ರೈತರ ಮಧ್ಯೆ. ಪಾಯಿಂಟ್ ನಂಬರ್ 3, ಸಕ್ಕರೆ ಇಲಾಖೆ ಅಂತ ಇದೆ, ಡಿಪಾರ್ಟ್ಮೆಂಟ್ ಆಫ್ ಶುಗರ್ ಅಂತಿದೆ. ಎಷ್ಟು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು? 2 ಕೋಟಿ ಕೊಟ್ಬಿಟ್ಟು ನೀವು ಇಂಥ ದೊಡ್ಡ ಒಂದು ವಲಯವನ್ನ ನಿಭಾಯಿಸಿ ಅಂತಂದ್ರೆ ಪಾಪ ಯಾರು ನಿಭಾಯಿಸಕ್ಕಾಗುತ್ತೆ? ಇಷ್ಟೆಲ್ಲ ಸಮಸ್ಯೆಗಳು ಇಟ್ಕೊಂಡು ನೀವು ಕೇಂದ್ರ ಸರ್ಕಾರ ಸರಿ ಇಲ್ಲ ಅಂತ ಹೇಳುವಂಥದ್ದು ಎಷ್ಟು ಸರಿ? ಈಗ ಸರಿ, ಕೇಂದ್ರ ಸರ್ಕಾರ ತಪ್ಪು ಎಲ್ಲಿ ಬರ್ತದೆ ಅಂತಂದ್ರೆ, ಸಪೋಸ್ FRP is 3,000 ರೂಪೀಸ್, ಇವ್ರು ಕೇಳ್ತಾ ಇರ್ತಕ್ಕಂಥದ್ದು 3,500 ಇದ್ದಾಗ ನೀವು ಹೇಳ್ರಿ, ಪತ್ರ ಬರೀರಿ, ಬಹಿಷ್ಕಾರ ಹಾಕಿ ಕೇಂದ್ರ ಸರ್ಕಾರಕ್ಕೆ. ಇವತ್ತು ಕೇಂದ್ರ ಸರ್ಕಾರ 3,500 ಆಲ್ರೆಡಿ ಘೋಷಣೆ ಮಾಡ್ಬಿಟ್ಟಿದೆ. ರೈತರು ಕೇಳ್ತಾರೆ ಅದನ್ನೇ 3,500 ಕೊಡಿ ಅಂತ. ಅದ್ ಬಿಟ್ಬಿಟ್ಟು FRP ಕೇಂದ್ರ ಸರ್ಕಾರ, MSP ಕೇಂದ್ರ ಸರ್ಕಾರ ಅಂತ ಹೇಳ್ತಕ್ಕಂಥ ಈ ಡೋಂಗಿತನ, ಈ ಜಾಣ ನಡೆ ಇದೆಯಲ್ವಾ, ಇದನ್ನ ಯಾರು ನಾಡಗೌಡ್ರೆ ಇಲ್ಲಿ ಒಂದು ಪಾಯಿಂಟ್ ಇದೆ, ಇಲ್ಲಿ ಒಂದು ಪಾಯಿಂಟ್ ಇದೆ ನಾಡಗೌಡ್ರೆ. ಈಗ ಉತ್ಕರ್ಷ್ ಹೇಳೋದು ಹೇಗೆ ಅಂದರೆ, ಈಗ ನಾವು ಇಷ್ಟು ಜನ ಶರ್ಟ್ ಹಾಕಿದ್ದೀವಿ, ಇಲ್ಲಿ ಈ ಬಟ್ಟೆ ಇದೆ, ಒಬ್ಬೊಬ್ಬರದು ಎಲ್ಲರದ್ದು ಕೇಳಿದ್ರೆ ಎಲ್ಲ ಶರ್ಟ್ ಹಾಕಿದ್ದಾರೆ ಅಂತಲೇ ಹೇಳೋದು. ಬಟ್ ಈ ಶರ್ಟ್ನ ಕ್ವಾಲಿಟಿ, ಅದರ ಸ್ಟಿಚಿಂಗ್ ಕ್ವಾಲಿಟಿ, ಅದರ ನಿರ್ಮಾಣ ವೆಚ್ಚ ಅಥವಾ ತಯಾರಿಕಾ ವೆಚ್ಚ ಅಂತ ಬಂದಾಗ ಇಷ್ಟು ಜನದ್ದು ಬೇರೆ ಬೇರೆ ಇರಬಹುದು. ಮಹಾರಾಷ್ಟ್ರದ ಕಬ್ಬಿನ ಕ್ವಾಲಿಟಿ ಬೇರೆ ಇರಬಹುದು, ಪಂಜಾಬ್ನ ಕಬ್ಬಿನ ಕ್ವಾಲಿಟಿ ಬೇರೆ ಇರಬಹುದು. ಕರ್ನಾಟಕದ ಈ ಬಾರಿ ನಾನು ಹೇಳ್ತಾ ಇದ್ದೀನಿ 10.25 ಇಳುವರಿ ಲೆಕ್ಕದಲ್ಲಿ ಈ ಬಾರಿ ಇದು ಪ್ರೈಸ್ ಫಿಕ್ಸ್ ಮಾಡ್ತಿರೋದು. ಮತ್ತು ಕರ್ನಾಟಕದ ಕಬ್ಬಿನ ಕ್ವಾಲಿಟಿ ವಿಶ್ವದರ್ಜೆ ಅಂತ ನಾವು ಹೇಳ್ಕೊಳ್ಳೋ ಸ್ಥಿತಿ ನಾವಿಲ್ಲ ಇವತ್ತಿಗೆ. ಬೆಳೆದದ್ದನ್ನೇ ಬೆಳೆದು ಅಲ್ಲಲ್ಲೇ ಬೆಳೆದು ಅನೇಕ ಬಾರಿ ಆ ಗುಣಮಟ್ಟದ ಕಬ್ಬು ನಮಗೆ ಸಿಗ್ತಾ ಇಲ್ಲ ಅಂತ. ಬೇರೆಯೊಬ್ಬರು 18 ತಿಂಗಳಿಗೊಬ್ಬರು ಬೆಳೆಯೋ ಕಾಲದಲ್ಲಿ ನಮ್ಮಲ್ಲಿ 8 ತಿಂಗಳು ಕಟಾವು ಮಾಡಿರೋರು ಇದ್ದಾರೆ, 10 ತಿಂಗಳು ಕಟಾವು ಮಾಡ್ತಿರೋರು ಇದ್ದಾರೆ. ಹಾಗಾಗಿ ಆ ಗುಣಮಟ್ಟದ ಕಬ್ಬಿನ ರಸ ಅಥವಾ ಸಕ್ಕರೆ ನಮಗೆ ಸಿಗ್ತಾ ಇಲ್ಲ ಅಂತ. ಆ ಕಾರಣಕ್ಕೆ ಇವರು ಇಡೀ ಇಂಡಿಯಾಗೆ ಒನ್ ಸೈಜ್ ಫಿಟ್ಸ್ ಫಾರ್ ಆಲ್ ಅನ್ನೋ ರೀತಿಯಲ್ಲಿ 3,500 ಅಂತ ಮಾಡಿಬಿಟ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಏನು ಹೇಳ್ತಾರೆ ಗೊತ್ತಾ? ಸ್ವಾಮಿ, ಇಲ್ಲಿ ಕಬ್ಬಿಂದ ಕ್ವಾಲಿಟಿನೇ ಇಲ್ಲ, ಸಕ್ಕರೆನೇ ನನಗೆ ಬರಲ್ಲ, ನಾನೇನು ಮಾಡಲಿ 3,500 ಕೊಟ್ಬಿಟ್ಟು. ಈಗೆಲ್ಲ ಈ ಕೂಲಿ ಗ್ಯಾಂಗ್ ಅಂತ ಇದೆ, ಅವ್ರ ನಿರ್ವಹಣೆ ಮಾಡಬೇಕು ನಾವು. ಕಟಾವು ಮಾಡೋಕ್ಕೆ 450 ರೂಪಾಯಿ, ಮತ್ತು ಸಾಗಾಣೆಗೆ 600 ರೂಪಾಯಿ ನನಗೆ ಖರ್ಚಾಗ್ಬಿಡುತ್ತೆ ಅಂತ ಇದು ಒಂದು ವಾದ ಇದೆ. ಇದನ್ನು ಹೇಗೆ ಬಗೆಹರಿಸೋದು, ಹೇಗೆ ಇದನ್ನು? ಅಲ್ಲ, ತಾವು ಹೇಳ್ದಂಗೆ ಇದು ರಾಜ್ಯದಲ್ಲ. ಕರೆಕ್ಟ್. ಈ ಶುಗರ್ ಫ್ಯಾಕ್ಟ್ರಿ ತಮ್ದೇನು ಬಾರ್ಡರ್ ಇದೆಯಲ್ಲ, ಅವ್ರದ್ದೇ ಅವ್ರ ಸಮಸ್ಯೆಗಳನ್ನು ಮೊದಲೇ ಬಗೆಹರಿಸ್ಕೋಬೇಕು ಅವ್ರು. ಬಿಕಾಸ್ ಇವನ್ ಈಗೇನಾಗಿದೆ, ಇದೆಲ್ಲ ಪ್ರಾಬ್ಲಮ್ ಬರೋದು ಬಾರ್ಡರ್ ಏರಿಯಾ. ಕರೆಕ್ಟ್. ಬಾರ್ಡರ್ ಇದಾಗಿದೆ. ಮಹಾರಾಷ್ಟ್ರ ಬಾರ್ಡರ್ ಇದ್ದಂಥ ಇಲ್ಲಿ ಶುಗರ್ ಬೆಳೆಗಾರ ಅವಂಗ 4 ಜಾಸ್ತಿ ಸಿಗುತ್ತೆ ಅಂದ್ರೆ ಅಲ್ಲಿ ಹೋಗ್ಬಿಡ್ತಾನೆ ಅವನು. ಸೊ ಈ ಶುಗರ್ ಫ್ಯಾಕ್ಟ್ರಿಗೆ ಕೇನಿರಲ್ಲ. ಸೊ ಅದಕ್ಕೆ ಇದು ಈಚ್ ಇಂಡಿವಿಜುವಲ್ ಶುಗರ್ ಫ್ಯಾಕ್ಟ್ರಿಗೆ ಅವ್ರವ್ರ ಏರಿಯಾ ಮಾಡ್ಕೊಂಡು ಕ್ರಷಿಂಗ್ ಆಗೋಕ್ಕಿಂತ ಮುಂಚೆ ಡಿಸ್ಕಷನ್ ಮಾಡಿಕೊಂಡು ಅವ್ರಿಗೆ ಎಷ್ಟು ಶುಗರ್ ಕ್ರಷ್ ಮಾಡ್ತೀವಿ, ನಾವು ಎಷ್ಟು ರೊಕ್ಕ ಕೊಡ್ಬೋದು ಆ ಶುಗರ್ ಕೇನ್. ಶುಗರ್ ಫ್ಯಾಕ್ಟ್ರಿ ಇಸ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಟು ಸಿ ದಟ್ ದ ಶುಗರ್ ಕೇನ್ ಇಸ್ ಬೆಟರ್, ಶುಗರ್ ಕೇನ್ ಇಸ್ ಡೆವಲಪ್ಡ್. ಕೇನ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಕೇನ್ ಡೆವಲಪ್ಮೆಂಟೇ ಒಂದು ಪ್ರೋಗ್ರಾಮ್ ಇರುತ್ತೆ. ಸೊ ಇಟ್ ಇಸ್ ದೇರ್ ಡ್ಯೂಟಿ ಆಲ್ಸೋ. ಓಕೆ. ಆ ಗುಣಮಟ್ಟ ಸುಧಾರಣೆ ಮಾಡುವಂಥ ಕೆಲಸನೂ ಸಕ್ಕರೆ ಫ್ಯಾಕ್ಟ್ರಿ ಮಾಡ್ಕೋಬೇಕಲ್ಲ ತನ್ನ ಏರಿಯಾದಲ್ಲಿ. ಕರೆಕ್ಟ್. ಇಟ್ ಈಸ್ ನಾಟ್ ಒನ್ ಡೇ ಪ್ರೋಗ್ರಾಮ್. ಕಳೆದ ವಿಷನ್ ಬೇಕಾಗುತ್ತೆ. ಅದಕ್ಕೆ ವಿಷನ್ ಇಂಪ್ಲಿಮೆಂಟ್ ಮಾಡಬೇಕು. ಏನಾಗಿದೆ ಅಂದ್ರೆ, ಮೊದಲೇ 80, 60, 80 ಟನ್ ಬರೋದು ಇವತ್ತು ಇಟ್ ಹ್ಯಾಸ್ ಕಮ್ ಟು 25 to 30 ಟನ್ ಪರ್ ಏಕರ್. ಆ ರೈತನಿಗೆ ಇಳಿತಾ ಇದೆ, ಅದು ಅಂತ ಕಡಿಮೆ ಆಗ್ತಾ ಇದೆ, ಅರ್ಧ ಆಗ್ಬಿಡುತ್ತೆ, ಹೆಚ್ಚು ಕಡಿಮೆ ಪ್ರೊಡಕ್ಷನ್ ಕಮ್ಮಿ ಆಗಿದೆ, ಪ್ಲಸ್ ಕ್ವಾಲಿಟಿನೂ ಕಮ್ಮಿ ಆಗಿದೆ. ಸಹಜವಾಗಿ ಅವ್ನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾನೆ ರೈತ. ಅಲ್ಲ, ರೈತ ಅಂದ್ರೆ ಏನು, ಕಡಿಮೆ ಆಯ್ತು, ನಂಗೆ ಉತ್ಪಾದನಾ ವೆಚ್ಚ ಜಾಸ್ತಿ ಆಗಿದೆ. ರೈತರಿಗೆ ಇದ್ರಲ್ಲೇ ಒಂದು ಏನಾದರೂ ಇನ್ಕಮ್ ಬರುವಂತ ಕ್ರಾಪ್ ಅಂದ್ರೆ ಅದು ಶುಗರ್ ಕ್ಯಾನ್. ಓಕೆ. ಫ್ಯಾಕ್ಟ್ರಿ ಇದೆ, ಕೊಡ್ತಾನೆ, ದುಡ್ಡು ಬರುತ್ತೆ.
ಅಂಥೇಳಿ ರೈತ ಈಸ್ ಶಿಫ್ಟಿಂಗ್ ಟುವರ್ಡ್ಸ್ ಶುಗರ್ ಕ್ಯಾನ್. ನನ್ನ ಪ್ರಕಾರ ಭಾಳ ಶುಗರ್ ಕೇನ್ ನಮ್ಗೆ ಎಷ್ಟು ರಿಕ್ವೈರ್ಮೆಂಟು ಅಷ್ಟೇ ಫ್ಯಾಕ್ಟ್ರಿ ಇರಬೇಕು, ಅಷ್ಟು ಪ್ರೊಡಕ್ಷನ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡು. ಬಿಕಾಸ್ ಶುಗರ್ ಫ್ಯಾಕ್ಟ್ರಿಗೆ ಏನು ಪ್ರಾಬ್ಲಮ್ ಇದೆ, ಎವ್ರಿಥಿಂಗ್ ಈಸ್ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಓಕೆ ಪಾಲಿಸಿ. ಸೆಂಟ್ರಲ್ ಗೌರ್ಮೆಂಟ್ನವರು ಎತ್ನಾಲ್ ಕೊಡು ಅಂತಾರೆ, ಎತ್ನಾಲ್ ಅದಕ್ಕೆಲ್ಲ ಎಕ್ಸ್ಪೋರ್ಟ್ ಪಾಲಿಸಿ ಒಂದೊಂದು ಸರಿ ಬದಲಿ ಆಗುತ್ತೆ. ಸಡನ್ನಾಗಿ ಪಾಕಿಸ್ತಾನದಿಂದ ಇಂಪೋರ್ಟ್ ಆಗಿಬಿಡುತ್ತೆ ಶುಗರು. ಯಾಕಂದ್ರೆ ಶುಗರ್ ಇಂಪೋರ್ಟ್ ಆಗುತ್ತೆ ಅಂದ್ರೆ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಬಾರ್ಟರ್ ಸಿಸ್ಟಮ್. ಶುಗರ್ ನನ್ನ ಕಡೆ ಏನು ಇಲ್ಪ, ನನ್ನ ಕಡೆ ಶುಗರ್ ಬೆಳೆದೈತಿ, ನೀವು ತೊಗೊಂಡ್ಬಿಡ್ತಾನೆ ಪಾಕಿಸ್ತಾನದವ. ಕರೆಕ್ಟ್. ಸೊ ದಿಸ್ ಇಟ್ ಡಿಪೆಂಡ್ಸ್. ಯಾಕೆ ನಾ ಹೆಗಡೆಯವ್ರು ಇದ್ದಾಗ ಹೆಗಡೆಯವ್ರ ಜೊತೆ ಒಂದು ಜಗಳ ಮಾಡಿದೆ ನಾ, ಏನು ರೀ ಪಾಕಿಸ್ತಾನದಿಂದ ನೀವು ನಮ್ಮಲ್ಲಿ ಶುಗರ್ ಎಷ್ಟು ಬೆಳೆದಾರ, ಅಲ್ಲಿಂದ ಶುಗರ್ ತರಿಸ್ಬಿಡ್ತಿಲ್ಲ, ನಮ್ಮ ರೈತರಿಗೆ ಹೊಡೆದು ಬಿಡ್ತು. ನಾ ತರಿಸಿಲ್ಲಪ್ಪ, ಅದು ಬಾರ್ಟರ್ ಸಿಸ್ಟಮು. ನಾವು ಅವ್ರೊಂದು ಕೊಟ್ಟರೆ ನಾವೊಂದು ಕೊಡ್ತೀವಿ ಅವ್ರಿಗೆ. ನಾವು ಆಲ್ರೆಡಿ ಕೊಟ್ಟಿಬಿಟ್ಟಿದ್ದೀವಿ. ಏನು ಓಕೆ. ಅವ ಏನಂತ ನನ್ನ ಕಡೆ ಬರೀ ಶುಗರ್ ಜಾಸ್ತಿ ಇದೆ, ನೀ ತಗೋ, ಇಲ್ಲಿ ಕೊಡೋದೇ ಇರೋದೇ ಆದರೂ ನಾನು ಕೊಡೋದೇ. ಸೊ ದಿಸ್ ಇಟ್ ಡಿಪೆಂಡ್ಸ್ ಆನ್ ಸೋ ಮೆನಿ ಫ್ಯಾಕ್ಟರ್ಸ್ ಆಗಿಬಿಟ್ಟಿದೆ. ಅದರ ಇದೇ ವಿಷಯ ಆಸ್ಟ್ರೇಲಿಯಾದಲ್ಲಿ ಶುಗರ್ ಫ್ಯಾಕ್ಟ್ರಿ ಇದಾವೆ, ಬಟ್ ಅಲ್ಲಿಯೂ ಇಂಡಿಯನ್ಸೇ ಶುಗರ್ ಫ್ಯಾಕ್ಟ್ರಿ ನಡೆಸ್ತಾರೆ. ಆಸ್ಟ್ರೇಲಿಯಾದಾಗೆ ಭಾಳ ವಂಡರ್ ಅಂತ ಭಾಳ 50 ವರ್ಷದಿಂದ ಶುಗರ್ ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ ಅಲ್ಲಿ. ಇಲ್ಲಿ ಮಿನಿಸ್ಟ್ರಿಗಳಿಂದ ಕಸಿನ್ಸ್ ಯಾರನ್ನ ಇರ್ತಾರಲ್ಲ ಆ ಕಡೆ, ಈ ಕಡೆ ಮಿನಿಸ್ಟ್ರಿಗಳಿಂದ ಕಸಿನ್ಸ್ ಯಾರಾದರೂ ಇರ್ತಾರೆ ಅಂತ ಇಲ್ಲಿ ಇದು ಎಲ್ಲ ಏನೋ ಒಳಗಡೆ ರಾಜಕಾರಣ. ಪೀಪಲ್ ಡೋಂಟ್ ವಾಂಟ್ ಟು ಸಾಲ್ವ್ ದ ಪ್ರಾಬ್ಲಮ್ ಸಾಲ್ವ್ ಆಗಿಬಿಟ್ರೆ ಏನೂ ಇರಲ್ಲ ಅನ್ನುವಂಥ ಎಲೆಕ್ಷನ್ಗೆ ಏನೂ ಇರಲ್ಲ ಆಮೇಲೆ ಎಲ್ಲ ಇಶ್ಯೂ ಇರುತ್ತೆ.